ಅಲ್ಲಿ ನಾವು ಮೊದಲು ಒಂದು ಬೋರ್ಡ್ ಹಾಕಿದ್ದು, ಅಂಬೇಡ್ಕರ್ ಅವರ ಬೋರ್ಡು. ಅದು ಸ್ವಲ್ಪ ಶಿಥಿಲಗೊಂಡಿತ್ತು. ನಾವೀಗ ಹೊಸದಾಗಿ ಅದನ್ನ ಬೋರ್ಡ್ನ ಹೊಸದಾಗಿ ಮಾಡಿಸಿ ಅಲ್ಲಿ ಈಗ ನೆಟ್ಸಿದ್ದೀವಿ. ನೆಟ್ಸಿ ಅದನ್ನ ಅವರ ಸಂಘಟನೆ ಮೂಲಕ ನಾವು ಅಲ್ಲಿ ಸ್ಥಾಪನೆ ಮಾಡಿದ್ದೀವಿ ಬೋರ್ಡ್. ಇವತ್ತು ನಮ್ಮ ಹೆಸರು ಮಾದೇಶ್ವರ. ನಮ್ಮ ಉಸ್ಕೂರು ಗ್ರಾಮ, ಈ ಗ್ರಾಮದಲ್ಲಿ ಸುಮಾರು 16 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಇರೋಂಥ ದಲಿತರು, ಈ ಗ್ರಾಮಸ್ಥರು ಸತತವಾಗಿ ನಿರಂತರವಾಗಿ 16 ವರ್ಷದಿಂದ ಹೋರಾಟ ಮಾಡ್ತಾ ಇರೋಂಥದ್ದು. ವಿಚಾರ ಏನಂದ್ರೆ ಅಂಬೇಡ್ಕರ್ ಅವರ ಭವನಕ್ಕೋಸ್ಕರ. ಅಂಬೇಡ್ಕರ್ ಅವರ ಭವನದಲ್ಲಿ ಒಂದು ಬೋರ್ಡ್ ಹಾಕಕ್ ಹೋದ್ರೆ ಇವ್ರ ಮೇಲೆ FIRಗಳು, ಒಂದು ಓನರ್ ಹಾಕಕ್ ಹೋದ್ರೆ ಇವ್ರ ಮೇಲೆ FIRಗಳು. ಒಬ್ಬ ವ್ಯಕ್ತಿ ಸರ್ಕಾರಿ ಜಮೀನು ಅಂಬೇಡ್ಕರ್ ಅವ್ರ ಭವನ, ಅಲ್ಲಿ ಅವ್ರ ಜಮೀನ್ ಪಕ್ಕದಲ್ಲಿ ಅಂಬೇಡ್ಕರ್ ಅವ್ರ ಭವನ ಇರಬಾರ್ದು ಅಂತ ಹೇಳ್ಬಿಟ್ಟು ಮೇಲ್ವರ್ಗದ ಒಬ್ಬ ವ್ಯಕ್ತಿ ಇಡೀ ಗ್ರಾಮಕ್ಕೆ ತೊಂದರೆ ಕೊಟ್ಟಿರುವಂಥದ್ದು. ಈ ಒಂದು ವಿಚಾರದಲ್ಲಿ ಹೋರಾಟ ಮಾಡ್ತಾ 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 3 ಜನ ದಲಿತರು ಈ ಗ್ರಾಮದಲ್ಲಿ ತೀರ್ಕೊಂಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಕೇವಲ 1 ತಿಂಗಳ ಹಿಂದೆ ನಮ್ಮ ಕೋಲಾರ ಜನಸ್ಪಂದನ ಕಾರ್ಯಕ್ರಮಕ್ಕೆ ಈ ಗ್ರಾಮಸ್ಥರೆಲ್ಲ ಒಂದು 15-20 ಜನ ಬರ್ತಾರೆ. ಇದಾದ್ಮೇಲೆ ನಾನು ಒಂದು ರೌಂಡು ಗ್ರಾಮಕ್ಕೆ ಬರ್ತೀನಿ. ಅವತ್ತೇ ಅಧಿಕಾರಿಗಳ ಹತ್ರ ಮಾತಾಡಿ ಇಮಿಡಿಯೇಟಾಗಿ ಸರ್ವೆ ಮಾಡಿಸಿ ಸರ್ಕಾರಿ ಜಮೀನು ಒತ್ತುವರಿ ತೆರವು ಮಾಡಿಸಿ ಅಂಬೇಡ್ಕರ್ ಅವ್ರ ಭವನ ಉಳಿಸ್ಬೇಕು ಅಂತ ಹೇಳ್ತೀವಿ. ಬಂದಿದ್ದ ಕೇವಲ ಒಂದೇ ಒಂದು ವಾರಕ್ಕೆ ಸರ್ಕಾರಿ ಅಧಿಕಾರಿಗಳು ಬಂದು ಇವತ್ತಿನ ದಿನ ಅಂಬೇಡ್ಕರ್ ಅವ್ರ ಭವನನ 16 ವರ್ಷಗಳ ಹೋರಾಟಕ್ಕೆ ಫುಲ್ ಸ್ಟಾಪ್ ಇಟ್ಟು ಅಂಬೇಡ್ಕರ್ ಅವ್ರ ಭವನನ ಉಳಿಸುವಂಥ ಕೆಲಸನ ನಮ್ಮ ನಂಜನಗೂಡು ತಾಲೂಕು ಉಸ್ಕೂರು ಗ್ರಾಮದಲ್ಲಿ ಮಾಡಿದ್ದೀವಿ. ಗ್ರಾಮಸ್ಥರು ತುಂಬ ಖುಷಿಯಾಗಿದ್ದಾರೆ. ಆ ಒಂದು ಜಮೀನನ್ನು ಒತ್ತುವರಿ ಮಾಡ್ಕೊಂಡಿರೋಂಥ ವ್ಯಕ್ತಿ ನಾಟಕ ಅಂದರೆ ಡ್ರಾಮ್ಯಾಟಿಕ್ ಮಾಡ್ತಾ ಇದ್ದ. ಏನು ಈ ಸೂಸೈಡ್ ಮಾಡ್ಕೊಳ್ಳೋದು, ಈ ಪಾಲಿಡಲ್ಲಿ ಬಾಟ್ಲ್ ಎತ್ಕೊಂಡು ಕುಡಿಯೋ ಥರ ಇವ್ರಿಗೆಲ್ಲ ಎದುರಿಸೋದು ಅವೆಲ್ಲ ಮಾಡ್ತಾ ಇದ್ದ. ಆ ವ್ಯಕ್ತಿ ಮೇಲೆ ಇವರು ಗ್ರಾಮಸ್ಥರೆಲ್ಲ ಹೋಗಿ ಈಗ ಪಾಲಿಡಲ್ ಬಾಟ್ಲ್ ಎತ್ಕೊಂಡು ಕುಡಿತೀನಿ ಅಂತ ಹೇಳ್ಬಿಟ್ಟು ಎದುರಿಸಿರೋದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್, ಅಂದ್ರೆ ಪೊಲೀಸ್ನವ್ರು ಹೋಗಿ ಈಗ ಹಂಗೆ ಪಾಲಿಡಲ್ ಕುಡಿದು ಇದು ಮಾಡಿ ಎದುರಿಸಿರೋದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರೆಲ್ಲ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಆ ವ್ಯಕ್ತಿನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಜೊತೆಗೆ ಅಂಬೇಡ್ಕರ್ ಅವ್ರ ಭವನಕ್ಕೆ, ಅಂಬೇಡ್ಕರ್ ಅವರ ಜಾಗಕ್ಕೆ ಅಡ್ಡಿ ಮಾಡಿರೋಂಥ ವ್ಯಕ್ತಿ ಮೇಲೆ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. 16 ವರ್ಷಗಳ ನಿರಂತರ ಹೋರಾಟಕ್ಕೆ ಇವತ್ತು ಫುಲ್ ಸ್ಟಾಪ್ ಇಟ್ಟು ಈ ಜಾಗನ ಅಂಬೇಡ್ಕರ್ ಅವ್ರ ಭವನಕ್ಕೆ ಉಳಿಸಿದ್ದೀವಿ.